ಮಕ್ಕಳು ಸುಳ್ಳು ಹೇಳಿದರೆ ನಾವು ಗಾಬರಿ ಆಗ್ತೀವಿ, ಅಯ್ಯೋ ಸುಳ್ಳೇ ಹೇಳ್ತಿದ್ದಾರೆ ಅಂತೇಳಿ. ಅದರೊಂದು ಸತ್ಯ ಹೇಳ, ಮಕ್ಕಳು ಸುಳ್ಳು ಹೇಳೋ ಹಾಗೆ ಮಾಡಿದ್ದು ನೀವೇನೆ. ಹೌದು, ಪೇರೆಂಟ್ಸೇ ಮಕ್ಕಳು ಸುಳ್ಳು ಹೇಳೋದು ಮಾಡೋದು. ಸತ್ಯ ಹೇಳಿದರೆ ಎಲ್ಲ ನಮ್ಮ ನನ್ನ ಬೈತಾರೋ ಹೊಡಿತಾರೋ ಅನ್ನೋ ಭಯದಿಂದ ಮಕ್ಕಳು ಸುಳ್ಳು ಹೇಳ್ತಾರೆ. ಹಾಗಿದ್ರೆ ಇದನ್ನು ತಡೆಯೋದು ಹೇಗೆ? ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನೀವು ಕಲಿತೀರಾ. ಹಾಯ್, ನಾನು ಸಂತೋಷ್. ನಾನೊಬ್ಬ ಸರ್ಟಿಫೈಡ್ ಪೇರೆಂಟಲ್ ಕೋಚ್, ಸರ್ಟಿಫೈಡ್ ಮೈಂಡ್ ಸೆಟ್ ಕೋಚ್. ನನಗೆ 4 ವರ್ಷದ ಟ್ವಿನ್ ಹೆಣ್ಮಕ್ಳಿದ್ದಾರೆ. ಅವರು ಕೂಡ ಕೆಲವು ಸಲ ಸುಳ್ಳು ಹೇಳ್ತಾರೆ. ಬಟ್ ನಾನೇನು ಮಾಡ್ತೀನಿ, ಸುಳ್ಳು ಹೇಳಿದಾಗ ನಂಗೆ ಗೊತ್ತಾಗತ್ತೆ. ನಾನು ಅವರಿಗೆ ಸುಳ್ಳು ಹೇಳ್ತಾ ಇದೆಯಾ ಅಂತ ತಮಾಷೆ ಮಾಡ್ತೀನಿ, ಬೈಯಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಹೇ ಅಂತ ನಗಾಡ್ಕೊಂಡು ಸತ್ಯ ಹೇಳ್ತಾರೆ. ಸತ್ಯ ಹೇಳಿದಾಗ ಬೈಬಾರ್ದು. ಸತ್ಯ ಹೇಳಿದಾಗ ನೀವು ಬೈದ್ರೆ ಏನಾಗುತ್ತೆ, ಮತ್ತೆ ಅವರಿಗೆ ಸತ್ಯ ಹೇಳುವಂಥ ಧೈರ್ಯ ಬರೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಗು ಹಾಲಿನ ಗ್ಲಾಸನ್ನು ಬಿದ್ದು ಹೊಡೆದಾಕ್ತು. ನಾವೇನು ಮಾಡ್ತೀವಿ, ನೀನ ಕೆಳಗೆ ಬೀಳಿಸಿದ್ದು. ಆವಾಗ ಮಗುಗೆ ಏನನ್ಸುತ್ತೆ, ಅಯ್ಯೋ ನಾನೀಗ ಸತ್ಯ ಹೇಳಿದ್ರೆ ಬೈತಾರೆ ಅಂತ. ಮಗು ಸುಳ್ಳು ಹೇಳುತ್ತೆ. ಇಲ್ಲಿಂದನೇ ಸುಳ್ಳು ಹೇಳೋದು ಶುರುವಾಗುತ್ತೆ. ಹಾಗಾದರೆ ಏನು ಮಾಡಬೇಕು? ಈ 3 ಸಿಂಪಲ್ ಸ್ಟೆಪ್ಪನ್ನು ಫಾಲೋ ಮಾಡಿ ನಿಮ್ಮ ಮಕ್ಕಳು ಸುಳ್ಳು ಹೇಳೋದನ್ನು ಸ್ಟಾಪ್ ಮಾಡ್ತಾರೆ. ಮೊದಲನೇದು, ಮಕ್ಕಳಿಗೆ ಕಲ್ಪ್ರಿಟ್ ಅನ್ನೋ ಫೀಲ್ ಮಾಡಿಸ್ಬೇಡಿ. ಈಗ ಗ್ಲಾಸ್ ಬಿದ್ದು ಹೊಡೆದೋಯ್ತು, ನೀನೆಲ್ಲ ಹೊಡೆದಾಕಿದ್ದು ಸತ್ಯ ಹೇಳು, ನೀನೆಲ್ಲ ಹೊಡೆದಾಕಿದ್ದು ಸತ್ಯ ಹೇಳು ಮಾಡಬೇಡಿ. ಅದನ್ನು ಮಾಡಿದಾಗ ಮಕ್ಕಳಿಗೆ ಸೇಫ್ ಫೀಲ್ ಆಗಲ್ಲ. ಅದ್ರ ಬದಲು ಅವ್ರನ್ನ ಸಾಬೀತುಪಡಿಸೋದ್ರ ಬದಲು ಅವ್ರ ಜೊತೆಗೆ ಸೇರಿ ಅದನ್ನು ಕರೆಕ್ಟ್ ಮಾಡಿ. ಹೇಗಪ್ಪ ಅಂತಂದರೆ, ಅಯ್ಯೋ ನಿನ್ನಿಂದ ಬಿದ್ದು ಹೊಡೆದೋಯ್ತಾ, ಬಾ ಇಬ್ಬರು ಸೇರಿ ಅದನ್ನು ಕ್ಲೀನ್ ಮಾಡೋಣ ಅಂತ. ಆಗ ಮಗುಗೇನಾಗುತ್ತೆ, ಓಕೆ ನಾನೇನೋ ತಪ್ಪು ಮಾಡಿದೆ, ಬಟ್ ಅದನ್ನು ನಾನು ಬೇಕಂತ ಮಾಡಿದ್ದಲ್ಲ. ನಾನು ಸತ್ಯ ಹೇಳಿದರೆ ನನ್ನ ಅಪ್ಪ ಅಮ್ಮ ನನ್ನ ಬೈಯಲ್ಲ. ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ನಾನು ಸತ್ಯ ಹೇಳ್ಬೋದು ಅಂತ ಅನ್ಸುತ್ತೆ. ಎರಡನೇದು, ಆನೆಸ್ಟಿನ ಅಪ್ರಿಷಿಯೇಟ್ ಮಾಡಿ. ಮಗು ಸತ್ಯ ಹೇಳ್ತಾ ಅಂದಾಗ ಚಿಕ್ಕದು ಬೇಕಾದ್ರೂ ಇರಲಿ, ಅದಕ್ಕೆ ಅಪ್ರಿಷಿಯೇಟ್ ಮಾಡಿ. ಆವಾಗ ಅದಕ್ಕೆ ಏನನ್ಸುತ್ತೆ, ಓಕೆ ನಾನು ಸತ್ಯ ಹೇಳಿದರೆ ಎಲ್ಲರೂ ಒಪ್ಕೋತಾರೆ, ಎಲ್ಲರೂ ಕರೆಕ್ಟ್ ಅಂತ ಹೇಳ್ತಾರೆ ಅನ್ಸುತ್ತೆ. ಈಗ ಮಗು ನಮ್ಮನೇಲಿರೋ ಪಾಟನ್ನು ಬೀಳಿಸಿ ಹೊಡೆದಾಕ್ತು. ಸೀದಾ ಬಂದು, ಅಪ್ಪ ನನ್ನ ಕೈ ತಾಗಿ ಪಾಟ್ ಬಿದ್ದು ಹೊಡೆದೋಯ್ತು ಅಂತ ಹೇಳಿದಾಗ ನೀವೇನು ಮಾಡ್ತೀರಾ, ಅಯ್ಯೋ ಪಾಟ್ ಹೊಡೆದಾಕ್ತೀಯಾ, ಬೇಡ. ಅದ್ರ ಬದಲು ಥ್ಯಾಂಕ್ ಯು ಪಾಪಣ್ಣಿ, ನೀನು ಆನೆಸ್ಟಾಗಿ ಹೇಳಿದ್ದಕ್ಕೆ ನಾನು ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ, ಇಲ್ಲಿ ಪರವಾಗಿಲ್ಲ, ಬಾ ಇಬ್ಬರು ಹೋಗಿ ಕ್ಲೀನ್ ಮಾಡೋಣ. ಆವಾಗ ಮಗುಗೆ ಏನಿಸುತ್ತೆ, ನಾನು ಸತ್ಯ ಹೇಳಿದರೆ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ಸುತ್ತೆ. ಮೂರನೇದು, ಬಿ ಅ ರೋಲ್ ಮಾಡೆಲ್. ಈಗ ನೀವು ನಿಮ್ಮ ಗಂಡ ಹೆಂಡತಿ ಹತ್ರ, ಅಪ್ಪ ಅಮ್ಮನ ಹತ್ರ ಅಥವಾ ಫೋನಲ್ಲಿ ಬೇರೆ ಯಾರೋ ಒಬ್ಬರ ಹತ್ರ ಸುಳ್ಳು ಹೇಳಿದರೆ ಅದು ಮಗುಗೆ ಗೊತ್ತಾಯಿತು ಅಂದರೆ ಮಗುನೂ ಏನು ಕಲಿಯುತ್ತೆ, ಓಕೆ ಫೈನ್, ಈ ರೀತಿ ಅಪ್ಪ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಇದೇ ರೀತಿ ಮಾಡಬೇಕು ಅಂತ ಕಲಿತಾರೆ. ನೀವು ಅವರಿಗೆ ರೋಲ್ ಮಾಡೆಲ್ ಆಗ್ತೀರಾ. ನೀವು ಸುಳ್ಳು ಎದುರುಗಡೆ ಹೇಳ್ತಾ ಇದ್ದರೆ ಮಕ್ಕಳು ಕೂಡ ನಿಮಗೆ ಸುಳ್ಳು ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಮಕ್ಕಳೆದುರಿಗೆ ನೀವು ಸುಳ್ಳು ಹೇಳ್ಬಿಡಿ. ಏನೇ ಇರಲಿ ನೀವು ಕೂಡ ಆನೆಸ್ಟಾಗಿ ಒಪ್ಕೊಳ್ಳಿ. ನೀವೇನೋ ಮಿಸ್ಟೇಕ್ ಮಾಡಿದ್ರೆ ಡೈರೆಕ್ಟಾಗಿ ಒಪ್ಕೊಳ್ಳಿ. ಆಗ ಮಕ್ಕಳು ಕೂಡ ಓಕೆ ನಾನು ಮಿಸ್ಟೇಕ್ ಮಾಡಿದರೆ ಒಪ್ಕೋಬೇಕು ಅನ್ನೋದನ್ನು ಕಲಿತಾರೆ. ಮುಂದಿನ ಸಲ ನಿಮ್ಮ ಮಗು ಏನಾದ್ರು ತಪ್ಪು ಮಾಡಿದರೆ ಅಥವಾ ಸುಳ್ಳು ಹೇಳಿದರೆ ನೆಗೆಟಿವ್ ಆಗಿ ಬೈಯೋದ್ರ ಬದಲು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿ ನೋಡಿ, ನಿಮ್ಮ ಮಕ್ಕಳು ಸುಳ್ಳು ಹೇಳೋದು ಎಷ್ಟು ಕಡಿಮೆ ಆಗುತ್ತೆ ಅಂತ. ಈಗ ನಿಮ್ಮ ಮಕ್ಕಳು ಯಾವ್ಯಾವ ವಿಷಯಕ್ಕೆ ಸುಳ್ಳು ಹೇಳ್ತಾರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಪ್ರಾಕ್ಟಿಕಲ್ ಪೇರೆಂಟಿಂಗ್ ಟಿಪ್ಸ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.